ಅಶ್ವಿನಿ ಅವ್ರದ್ದು ಏನು ಅನಿಸುತ್ತೆ ನಿಮ್ಮ ಆಟ? ನೆಗೆಟಿವ್ ಎನರ್ಜಿ ಸರ್. ಅವ್ರ ಬಗ್ಗೆ ಹೇಳಬೇಕು ಅಂದಾಗ ಒಂದು ವಿಷಯನ ಒಂಥರ ಹೇಳಿರ್ತೀವಿ ನಾವು, ಅದನ್ನು ನೂರಾರು ಆಯಾಮ ಕೊಟ್ಟು ನೂರಾರು ಆ್ಯಂಗಲಲ್ಲಿ ತಿರ್ಸೋವಂಥ ಒಂದು ವ್ಯಕ್ತಿತ್ವ. ನನಗೆ ಪರ್ಸ್ನಲಿ ಅಂಥವ್ರು ನೋಡಿದ್ರೆ ಆಗಲ್ಲ. ಅದು ನನ್ನ ಬಗ್ಗೆನೇ ಮಾತಾಡಿದಾಗ ನಾನು ಅವರಿಂದ ದೂರ ಇರೋದು ಒಳ್ಳೆಯದು ಅಂದ್ಕೊಂಡೆ ಸರ್. ದೂರನೇ ಇದ್ದೆ. ಅದು ಆಚೆಗಡೆ ಏನೋ ಟಾರ್ಗೆಟಿಗೆ ಥರ ಕಾಣಿಸ್ತು. ಐ ಡೋಂಟ್ ಬಾದರ್ ಅಬೌಟ್ ಇಟ್. ನಾನು ಟಾರ್ಗೆಟ್ ಮಾಡೋಕ್ಕೆ ತಾನೇ ಒಳಗೋಗಿದ್ದು. ಯಾರೇನು ಅನ್ಕೊಂಡ್ರೆ ನನಗೇನು. ಅಲ್ಲೆಂದರೆ ರಜತ್ ಹೋಗಿರೋದು ಮತ್ತು ಚೈತ್ರ ಇರೋದು ಅಶ್ವಿನಿ ಅವ್ರನ್ನ ಕುಗ್ಗಿಸ್ಬೇಕಂತಲೇ ಇರೋದು ಅಂತ. ನನಗೆ ಅಶ್ವಿನಿ ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ ಸರ್. ಸ್ಟಾರ್ಟಿಂಗಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಬಂದಿರಲಿಲ್ಲ ಅಂದರೆ ನನಗೆ ಅಶ್ವಿನಿ ಯಾರು ಅಂತಲೇ ಗೊತ್ತಿಲ್ಲ. ಸೊ ಹಂಗಿದ್ದಾಗ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಅವ್ರು ಮಾಡಿದ ವ್ಯಕ್ತಿತ್ವ, ಅವರು ತೋರಿಸಿದ ವ್ಯಕ್ತಿತ್ವ, ಆಮೇಲೆ ಆಡಿದ ಆಟಗಳನ್ನ ನೋಡಿ ನಾನು ಜಡ್ಜ್ ಮಾಡಿದ್ನೇ ಹೊರತು ನನಗೆ ಟಾರ್ಗೆಟ್ ಮಾಡಬೇಕು ಅನ್ನಿಸ್ತು, ನಾನು ಮಾಡಿದೆ ಸರ್. ಅದು ಪರ್ಸ್ನಲಿ ಏನಿಲ್ಲ. ಅವ್ರು ಆಡಿದ ಮಾತುಗಳು ನನಗೆ ಇಷ್ಟ ಇಲ್ಲ. ಕೊನೆಯ ದಿನ ಕೂಡ ಸುದೀಪ್ ಸರ್ ಮುಂದೆ ಒಂದು ಟಾಸ್ಕ್ಗಳು ಅಂದರೆ ಒಂದು ಇದನ್ನು ಕೊಡಬೇಕು ಅವ್ರ ವ್ಯಕ್ತಿತ್ವಕ್ಕೆ, ಬಲೂನ್ನ ಇದನ್ನು ಮಾಡೋಂಥ ಆ ಸಂದರ್ಭದಲ್ಲೂ ಆಸ್ಕರು ಅವಾರ್ಡು ಅಂತ ಎಲ್ಲ ಮಾತಾಡಿದ್ರು. ಅಲ್ಲ, ಟಾಸ್ಕ್ ಬಗ್ಗೆ ಮಾತಾಡಿದ್ರಲ್ಲ, ಇವಾಗ ನಾನು ಸೂರಜ್ ಹೊಡೆದಾಡಿದ್ದು ಹೆಂಗೆ ಹೊಡೆದಾಡಿದ್ವಿ ಅಂತ ನೋಡಿದ್ರು ಅವರು. ಅಷ್ಟು ಟಫಾಗಿ ಹೊಡೆದಾಡಿದ್ರು. ನನ್ನೇ ಟಾಸ್ಕ್ ಕರೆಕ್ಟಾಗಿ ಆಡಿಲ್ಲ, ಇನ್ನು 12 ಸೀಸನ್ಗೆ ಅವರು ಕರೆಕ್ಟ್ ಅಲ್ಲ ಅಂತಾರಲ್ಲ. ಇವರೇನು ಆಸ್ಕರಲ್ಲಿ 25 ಮೆಡಲ್ ಗೆದ್ಕೊಂಬಂದಿದ್ದೀರಾ, ಗೋಲ್ಡ್ ಮೆಡ್ಲು. ಅದನ್ನೇ ಹೇಳಿದ್ದು ನಾನು. ಏನಿಲ್ಲ, ನೀವು ಅಲ್ಲೇ ಇದ್ದೀರಾ, ನನಗಿಂತ ಇದ್ದೀರಾ, ನನ್ನ ಬಗ್ಗೆ ಮಾತಾಡೋಂಗಿಲ್ಲ. ನೀವು ನನ್ನ ಬಗ್ಗೆ ಮಾತಾಡ್ತೀರ, ನಮ್ಮ ರೇಂಜಿಗೆ ಬಂದು ಮಾತಾಡ್ರಿ. ಅದಿಲ್ಲದೆ ನೀವು ಮಾತಾಡ್ತಾ ಇದ್ದೀರ ಅಂದರೆ ಏನು ಯೂಸು ಅಂತ ಹೇಳಿದ್ದೆ ಹೊರತು ನನಗೇನು ಅನ್ನಿಸ್ತು ಅದ್ರ ಬಗ್ಗೆ ಮಾತಾಡಿದೆ ಸರ್. ಓಕೆ, ಗಿಲ್ಲಿಗೆ ಒಂದಿಷ್ಟು ಸಜೆಷನ್ ಕೊಟ್ರಿ, ರಘು ಅವ್ರಿಗೂ ಕೂಡ ಒಂದಿಷ್ಟು ಸಜೆಷನ್ ಕೊಟ್ರಿ ನಿನ್ನೆ ಬರುವಂಥ ಸಂದರ್ಭದಲ್ಲಿ. ಸೊ ಇನ್ನೂ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕಂತ ಅವ್ರು? ಗಿಲ್ಲಿ ಸಗದಾಗ ಆಡ್ತಾ ಇದ್ದಾನೆ, ಅವನೇನು ತೊಂದರೆ ಇಲ್ಲ. ರಘು ಸರ್ ಸ್ವಲ್ಪ ಅವನದು ತಲೆ ಕೆಡಿಸ್ಕೊಂಡು ಆಡಿದ್ರೆ ಇನ್ನೂ ಮಸ್ತಾಗ. ಯಾಕಂದರೆ ರಘು ಸರ್ ತುಂಬ ವಿಷಯಗಳು ತಿಳ್ಕೊಂಡಿರೋಂಥ ವ್ಯಕ್ತಿ, ತುಂಬ ಒಂಥರ ಟ್ಯಾಲೆಂಟೆಡ್ ಪರ್ಸನ್ನು. ನಾನು ತುಂಬ ಖುಷಿಯಾಗುತ್ತೆ ಅವ್ರು ನೋಡಿದ್ರೆ. ನಾವೆಲ್ಲ ಯಾಕೆ ಬದುಕಿದೀವಿ ಅನ್ಸುತ್ತೆ ಅಪ್ಪನ ನೋಡಿದ್ರೆ. ಅಷ್ಟು ಟ್ಯಾಲೆಂಟು, ಒಳ್ಳೆ ಆರ್ಟಿಸ್ಟು, ಒಳ್ಳೆ ಕಮಿಡಿಯನ್ನು, ಒಳ್ಳೆ ಫೈಟರು. ಅವ್ರನ್ನೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಆದಷ್ಟು ಒಳ್ಳೇದಾಗಲಿ ಅವ್ರಿಗೆ. ಅವ್ರ ವೈಫು ನಂಗೆ ತುಂಬ ಆತ್ಮೀಯರು. ಸೊ ನಮ್ಮ ಏರಿಯಾದವ್ರು ಬೇರೆ. ಅವರು ಈ ಒಂದು ತಲೆಯಿಂದ ತೆಗೆದುಬಿಟ್ಟು ಆಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಸರ್. ಓಕೆ, ಗಿಲ್ಲಿಯಿಂದ ಕಾವ್ಯ, ಕಾವ್ಯದಿಂದ ಗಿಲ್ಲಿ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತದೆ ಸರ್. ಕಾವ್ಯ ಪಾಪ ಸುಮ್ಮನೆ ಇದ್ರು, ಈ ನನ್ನ ಮಗ ಬಿಡಲ್ಲ. ಗಿಲ್ಲಿ ಕಾವು ಕಾವು ಕಾವು. ನನಗೆ ಇರಿಟೇಷನ್ ಆಗೋಯ್ತು ಅಂತ. ನಾನು ಪಕ್ಕದ ರೂಮಲ್ಲಿದ್ದೆ, ಏನೋ ಕರೆಸ್ದ, ಆಯಿತು ಮಲ್ಗೋಣ ಅಂತ ಅವ್ನ ಪಕ್ಕ. ನನಗೆ ಬೇರೆ ಮಧ್ಯಾಹ್ನ ನಿದ್ದೆ ಎಳಿತೈತೆ, ಒಳ್ಳೆ ಊಟ ಬೇರೆ ಮಾಡಿಬಿಟ್ಟಿದ್ದೀನಿ. ಕಾವು ಕಾವು ತುತ್ತೇರಿಗೆ ಲವ್ ಯಾಕೋ ಹಿಂಗೆ ಹಿಂಸೆ ಕೊಡ್ತಾ ಇದೆಯಾ ಅಂತ ನಾನೇ ಹೇಳ್ಬಿಟ್ಟೆ ಒಂದು ಟೈಮಲ್ಲಿ. ಸೊ ಅವಳು ಸುಮ್ಮನೆ ಇದ್ರು, ಈ ನನ್ನ ಮಗ ಬಿಡಬೇಕಲ್ಲ, ಇವನು ಬಿಡಲ್ಲ. ಸೊ ಆ ಥರ ಏನಿಲ್ಲ. ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಬಟ್ ಆ ಫ್ರೆಂಡ್ಶಿಪ್ಪು ಬೇರೆ ಥರ ಕಾಣಿಸುತ್ತೆ. ಯಾಕಂದರೆ ಪಾಪ ಅವಳು ಸೈಲೆಂಟ್ ಆಗಿದ್ರು, ಇವನು ಬಿಡಬೇಕಲ್ಲ, ಅದು ಕಾಣಿಸಲ್ಲ ಯೂಶ್ವಲಿ. ಸೊ ಹಂಗಿದ್ದಾಗ ಏನು ಮಾಡೋಕ್ಕಾಗಲ್ಲ. ಒಳ್ಳೇದಾಗಲಿ ಅಷ್ಟೇ ಇಬ್ರಿಗೂ. ಅದೇ ಇನ್ನೊಂದು ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲಿ ಗಿಲ್ಲಿ ಎಲ್ಲ ಹೋಗಿ ಅವರ ರೂಮ್ಗೆಲ್ಲ ಎಂಟ್ರಿ ಕೊಡೋದು ಇದನ್ನು ಮಾಡೋದು ಮಾಡ್ತಾ ಇದ್ದ. ಸೊ ಕಾವ್ಯ ಕ್ಯಾಪ್ಟನ್ ಆದಾಗ ಏನು ಮಾಡಲಿಲ್ಲ, ನ್ಯೂಟ್ರಲ್ ಆಗಿ ಉಳಿದ್ಬಿಟ್ಟ. ಅದು ಎಲ್ಲೋ ಪಾಪ ಅವನಿಗೂ ಭಯ ಅನ್ಸಿರುತ್ತೆ. ಯಾಕಂದರೆ ನನ್ನಿಂದ ಅವಳು ಕ್ಯಾಪ್ಟನ್ಸಿ ಹಾಳಾಗಬಾರ್ದು. ಆಮೇಲೆ ಹಿಂದಿನ ವಾರ ಅಂದ್ರೆ ಅದೇ ಬೈಸ್ಕೊಂಡಿರ್ತಾನೆ. ಸೊ ಅದಕ್ಕೊಂದು ಕಾಳಜಿ ಸರ್. ಅದು ಆ ಥರ ಆಗಬಾರ್ದು ಅಂತ ಒಂದು ಕಾಳಜಿ ನನಗೆ ಕಾಣಿಸ್ತು. ಅದು ಒಳ್ಳೇದೇ ಅನ್ಸುತ್ತೆ. ಯಾಕಂದರೆ ಇವಾಗ ನಾವು ಇಷ್ಟಪಡೋರನ್ನ ನಮ್ಮಿಂದ ಕೆಟ್ಟದಾಗ್ತಾ ಇದೆ ಅಂದಾಗ ಅದು ನಮಗೆ ಬೇಜಾರಾಗುತ್ತಲ್ವಾ. ಸೊ ಅದನ್ನು ಅವ್ನು ಮಾಡಿದ್ದು ಒಳ್ಳೇದೇ ಅನ್ಸುತ್ತೆ ಸರ್.